ರಾಜ್ಯ ಪ್ರವಾಸದಲ್ಲಿರುವ ಮಾಜಿ ಸಿಎಂ ಯಡಿಯೂರಪ್ಪ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಮಠಕ್ಕೆ ಭೇಟಿ ನೀಡಿದರು. ಬಿಎಸ್ವೈಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಎನ್ ಮಹೇಶ್, ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಬಿಎಸ್ವೈ, ಜನರ ಎಲ್ಲಾ ನಿರೀಕ್ಷೆಗಳನ್ನು ಈ ಸರ್ಕಾರ ಹುಸಿ ಮಾಡಿದೆ. ಜನ ಬದಲಾವಣೆ ಬಯಸಿದ್ದಾರೆ. ಜನರ ಅಪೇಕ್ಷೆಯಂತೆ ಬದಲಾವಣೆ ತರೋದಕ್ಕೆ ನಾನು ರಾಜ್ಯ ಪ್ರವಾಸ ಕೈಗೊಂಡಿದ್ದೇನೆ ಅಂತ ಹೇಳಿದರು. ಮನೆಯ ಆವರಣದ ಬಾವಿಗೆ ಬಿದ್ದಿದ್ದ ವ್ಯಕ್ತಿಯನ್ನ ಉಡುಪಿ ಜಿಲ್ಲಾ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಿಸಲ್ಪಟ್ಟ ವ್ಯಕ್ತಿ ಸಕ್ರಿ ನಿವಾಸಿ ಜೈಕರ ನಾಯ್ಕ್ ಅಂತ ಗುರುತಿಸಲಾಗಿದೆ. ಮದ್ಯ ವ್ಯಸನಿಯಾಗಿದ್ದ ಜೈಕರ್ ಅಚಾನಕ್ ಆಗಿ ಕಾಲು ಜಾರಿ ಮನೆ ಆವರಣದಲ್ಲೇ ಇರುವ ಬಾವಿಯೊಳಗೆ ಬಿದ್ದಿದ್ದ ಎನ್ನಲಾಗ್ತಿದೆ. ವ್ಯಕ್ತಿ ಬಾವಿಗೆ ಬಿದ್ದ ವಿಷಯ ತಿಳಿತಾಲೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ರು. ಸತತ 1 ಗಂಟೆ ಕಾರ್ಯಾಚರಣೆ ನಡೆಸಿ ಜೈಕರ್ನನ್ನ ರಕ್ಷಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಅನುದಾನಕ್ಕೆ ಆಗ್ರಹಿಸಿ ನಡೀತಾ ಇದ್ದ ಉಪವಾಸ ಧರಣಿ ಕೊನೆಗೂ ಅಂತ್ಯವಾಯಿತು. ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನ್ನದಾತರು ಉಪವಾಸ ಪ್ರತಿಭಟನೆ ನಡೆಸ್ತಾ ಇದ್ರು. ಇಂದು ಜಿಲ್ಲಾಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿಗೆ ಸಿದ್ದಯ್ಯನಕೋಟೆ ಮಠದ ಬಸವಲಿಂಗ ಶ್ರೀ ಎಳನೀರು ಕುಡಿಸುವ ಮೂಲಕ ಉಪವಾಸ ಕೈಬಿಡುವಂತೆ ಮಾಡಿದ್ರು. ಇದೀಗ ಬಜೆಟ್ನಲ್ಲಿ 2027ರಲ್ಲಿ 157 ಕೆರೆ ತುಂಬಿಸುವ ಭರವಸೆ ನೀಡಲಾಗಿದ್ದು ಪ್ರತಿಭಟನೆ ಕೈಬಿಡಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಿರಾಣಿ ಅಂಗಡಿ ಸುಟ್ಟು ಭಸ್ಮವಾಗಿರುವ ಘಟನೆ ರಾಯಚೂರು ತಾಲೂಕಿನ ಮಿಡಕಲದಿನ್ನಿಯಲ್ಲಿ ನಡೆದಿದೆ. ಭೀಮೇಶ್ ಎಂಬಾತನ ಅಂಗಡಿಯಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿಯಿಂದ 2 ಫ್ರಿಡ್ಜ್, ಕೂಲ್ ಡ್ರಿಂಕ್ಸ್, ಜೆರಾಕ್ಸ್ ಮಷೀನ್, 2 ಕಂಪ್ಯೂಟರ್ ಸೇರಿದಂತೆ ಕಿರಾಣಿ ಸಾಮಗ್ರಿಗಳು ಹಾಗೂ ನಗದು ಸುಟ್ಟು ಭಸ್ಮವಾಗಿದೆ. ಈ ಕುರಿತು ಯಾಪಾಲದಿನ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.